ಕಳೆದ ವರ್ಷ ಉತ್ತಮ ಮಳೆಯಾಗಿದ್ದಂತೆ ಈ ವರ್ಷವೂ ಕೂಡ ಉತ್ತಮವಾಗಿ ಮಳೆಯಾಗಲಿ, ಜನರ ಬದುಕು ಹಸನಾಗಲಿ ಎಂಬ ಉದ್ದೇಶದಿಂದ ತಲಕಾವೇರಿಯಲ್ಲಿ ಪೂಜೆ ಸಲ್ಲಿಸಲಾಗುತ್ತಿದೆ ಎಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದರು. ಕೊಡಗಿನ ಭಾಗಮಂಡಲದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನದಿ ತೀರದಲ್ಲಿ ಕಾವೇರಿ ಆರತಿ ಆಯೋಜಿಸಲು ಈಗಾಗಲೇ ಹಣ ಮೀಸಲಿಡಲಾಗಿದೆ. ಎಷ್ಟು ದಿನಗಳಿಗೊಮ್ಮೆ ಆರತಿ ಮಾಡಬೇಕು ಎನ್ನುವ ತೀರ್ಮಾನವನ್ನು ಮುಂದೆ ತಿಳಿಸಲಾಗುವುದು. ಆರತಿ ವೇಳೆ ಕೊಡಗಿನ ಕಲಾವಿದರು ಸಹ ಭಾಗವಹಿಸುವಂತೆ ನೋಡಿಕೊಳ್ಳಬೇಕು ಎಂದು ಮುಜರಾಯಿ, ನೀರಾವರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೆ ಸೂಚನೆ ನೀಡಲಾಗಿದೆ ಎಂದರು. ನೀರನ್ನು ದುರ್ಬಳಕೆ ಮಾಡುವುದಿಲ್ಲ, ಸುಖ ಸುಮ್ಮನೆ ಖರ್ಚು ಮಾಡುವಂತಿಲ್ಲ ಎಂದು ಜನರಿಗೆ ಅರಿವು ಮೂಡಿಸಲಾಗುವುದು ಮತ್ತು ಪ್ರತಿಜ್ಞೆ ವಿಧಿ ಬೋಧಿಸಲಾಗುವುದು. ಇದಕ್ಕೆ ಸಾಂಖ್ಯಕೆರೆಯಲ್ಲಿ ಕಾವೇರಿ ಆರತಿಯನ್ನು ಆಯೋಜಿಸಲಾಗಿದೆ. ಜನರು ಆನ್ಲೈನ್ ಮೂಲಕವೇ ನೀರನ್ನು ಉಳಿಸುತ್ತೇವೆ ಎಂದು ಪ್ರತಿಜ್ಞೆ ತೆಗೆದುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡಬಹುದು. ಎಲ್ಲಾ ಸಾರ್ವಜನಿಕರು, ರಾಜಕಾರಣಿಗಳು ಇದರಲ್ಲಿ ಭಾಗವಹಿಸಬೇಕು ಎಂದು ಡಿ.ಕೆ. ಕರೆ ನೀಡಿದರು. 6:15 ಗಂಟೆಗೆ 4:15 ಗಂಟೆಗೆ ಅಲ್ಲಿ ಹೋಮ ಹವನ ಎಲ್ಲ ನಡೀತದೆ. ಕಾಡಮಲ್ಲೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಗಂಗೆ ಒಂದು ಬಹಳ ಪವಿತ್ರವಾದ ದೇವಸ್ಥಾನ ಕೂಡ ಇದೆ. ಅಲ್ಲಿಂದ ನಮ್ಮ ಹೆಣ್ಮಕ್ಳೆಲ್ಲ ಆ ಒಂದು ಕಳಸ ತೆಗೆದುಕೊಂಡು ಬಂದು ಆ ಗಂಗೆನ ಒಂದು ಪ್ರತಿಮೆ ಕೂಡ ಇದೆ, ಮೊದಲಿಂದ ಒಂದು ಪದ್ಧತಿ ಇದೆ, ಅದನ್ನು ತೆಗೆದುಕೊಂಡು ಬಂದು ಸ್ಯಾಂಕಿನ್ ಟ್ಯಾಂಕಲ್ಲಿ ಅದನ್ನು ಇಟ್ಟು ಸೊ ಅಲ್ಲಿ ಪೂಜೆ ಮಾಡಿ ಗಂಗಾ ಆರತಿಯನ್ನು ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಮುಂದಿನ ದಿನದಲ್ಲಿ ಗಂಗಾ ಆರತಿ ಮಾಡುವಾಗ ಏನು ನಮ್ಮ KRS ಅಲ್ಲಿ ಮಾಡಬೇಕು ಅಂತಿದ್ದೀವಿ, ಅದು ಕೂಡ ಹಣ ಕೂಡ ಈಗಾಗಲೇ ಮೀಸಲಾಗಿ ಇಡ್ತಾ ಇದ್ದೀನಿ. ಈಗ ಅದಕ್ಕೂ ಕೂಡ ನಿಮ್ಮ ಕಾವೇರಿಯ ಕೊಡಗಿನ ಕಲಾವಿದರು ಕೂಡ ಆ ಒಂದು ಆರತಿಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಅದನ್ನು ಎಷ್ಟು ದಿನ ನಡೆಸಬೇಕು, ವರ್ಷಕ್ಕೆ ವಾರಕ್ಕೆ ಎಷ್ಟು ದಿನ ನಡೆಸಬೇಕು, ಅದೆಲ್ಲ ನಾನು ಮುಂದಕ್ಕೆ ತೀರ್ಮಾನ ಮಾಡ್ತೀವಿ. ಆಗ ನಿಮ್ಮ ಕೊಡಗುವರು ಕೂಡ ಕಂಪಲ್ಸರಿಯಾಗಿ ಆ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಆ ರೀತಿ ನೀವು ಆ ಒಂದು ಪ್ರೋಗ್ರಾಮನ್ನು ಮಾಡಬೇಕು ಅಂತೇಳಿ ನಮ್ಮ ಕನ್ನಡ ಕಲ್ಚರು, ಧಾರ್ಮಿಕ ದತ್ತಿ ಮತ್ತು ನಮ್ಮ ಇರಿಗೇಷನ್ ಇಲಾಖೆ ಇವರು 3 ಜನ ಕೂಡ ನಾನು ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ. ಸೊ ಇದು ತಾವೆಲ್ಲ ದಯವಿಟ್ಟು ಈ ನೀರನ್ನು ಬಳಕೆ ವಿಚಾರದಲ್ಲಿ ಈ ವಿಶ್ವಜಲ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮ ಇವತ್ತು ಬೆಂಗಳೂರು ವಾಟರ್ ಸಪ್ಲೈ, ಇರಿಗೇಷನ್ ಡಿಪಾರ್ಟ್ಮೆಂಟ್, ಮೇಜರ್ ಇರ್ಬೋದು, ಮೈನರ್ ಇರ್ಬೋದು, ಎಲ್ಲ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಈ ನೀರನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ, ಆ ತಾಯಿಗೆ ಗೌರವನ ಸಲ್ಲಿಸೋ ದೃಷ್ಟಿಯಿಂದ ಮುಂದಕ್ಕೆ ಕಳೆದ ವರ್ಷ ಯಾವ ರೀತಿ ಮಳೆ ಆಯಿತು ಅದೇ ರೀತಿ ಪ್ರತಿ ವರ್ಷನೂ ಆಗಿ ಜನರು ಬದುಕು ಹಸನಾಗಲಿ ಅಂತೇಳಿ ಇವತ್ತು ಈ ಪೂಜೆಯನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಸರ್, ಈಗ ಜಲ ಕೊಡಗಿನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದ ಬಹುತೇಕ ಭಾಗಗಳಿಗೆ ನೀರನ್ನ ಕೊಡಲಾಗುತ್ತೆ. ಮತ್ತೊಂದು ಕಡೆ ಕಾವೇರಿ ಮಾತೆಯನ್ನು ಪೂಜಿಸ್ತೀವಿ ಅನ್ನೋದು ಎಲ್ಲವೂ ಕೂಡ ಫೈನ್. ಬಟ್ ಕೊಡಗಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾವೇರಿ ನದಿ ಮಲಿನ ಆಗ್ತಾ ಇದೆ, ಕಾವೇರಿ ನದಿಯ ಪಾತ್ರ ಎಂಕ್ರೋಚ್ ಆಗ್ತಾ ಇದೆ. ಅವಕ್ಕೆ ಏನಾದಂತ ಒಂದು ಕನ್ಸಿಸ್ಟೆಂಟ್ ಏನಾದ್ರು ಯೋಜನೆ ಬರುತ್ತೆ? ನೀವೇನಾದ್ರು ನಿಮ್ದೆಲ್ಲ ಏನಾದ್ರು ಸಲಹೆಗಳಿದ್ರು ಕೊಡಿ, ನಾನು ಆ ಸಲಹೆಗಳನ್ನು ಸ್ವೀಕಾರ ಮಾಡ್ತೀನಿ. ಒಂದು ಟೀಮೇ ಬೇಕಾದ್ರೆ ನಾನು ಅದಕ್ಕೆ ನೇಮಕ ಮಾಡ್ತೀನಿ. ನೀವು ನಿಮ್ಮ ಅಭಿಪ್ರಾಯನ ಕೊಡಿ. ಈ ಜಲ, ನೆಲ, ನೀರು ಎಲ್ಲ ಉಳಿಸ್ಲಿಕ್ಕೆ, ಇತಿಹಾಸ ಉಳಿಸ್ಲಿಕ್ಕೆ, ಪರಂಪರೆ ಉಳಿಸ್ಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿ. ಸರ್, ಈಗ BWSSPಲಿ DPS ಪದ್ಧತಿ ಅಳವಡಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮನವಿಗಳು ಕೂಡ ನಿಮಗೆ ಬಂದಿದೆ. ಏನು DPS? ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಮಾಡಿಕೊಡಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ,
ಬಿಗ್ ಬಜಾರ್ ಎದುರುಗಡೆಗೆ ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.